ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ಇನ್ನೊಂದು ನನ್ನ ಕಡೆಯ ಕ್ವಶನ್ ಏನಂದರೆ, ಮುಂದೆ ಅವ್ರು ಬರುವಂಥ ಸಿನಿಮಾ ಡೆವಿಲ್ ಅನ್ನೋ ರಿಲೀಸ್ಗೆ ರೆಡಿ ಇದೆ. ನಾನು ಕೇಳ್ತಿರೋದು ಏನಂದರೆ, ಈ ಸಿನಿಮಾ ರಿಲೀಸ್ ಆಗುವಾಗ ದರ್ಶನ್ ಅವರು ಹೊರಗಡೆ ಬರ್ತಾರಾ ಅಥವಾ ಒಳಗಡೆ ಬರ್ತಾರೆ? ನಾನು ಯಾಕೆ ಕೇಳಿದೆ ಅಂದರೆ, ಮೊದಲ ಮಾರಿ ಬೆಂಗಳೂರಿಗೆ ಕಪ್ ಹೊಡಿತೆ ಅನ್ನುವಂಥ ವಿಚಾರ ನೀವು ಕೂಡ ಸ್ಪಷ್ಟ ಮಾಡಿದೆ, ಅದು ನಿಜ ಆಗಿತ್ತು. ಆ ಕಾರಣದಿಂದ ಕೇಳ್ತಾ ಇದ್ದೀನಿ, ಸಿನಿಮಾ ರಿಲೀಸ್ ಆದಾಗ ದರ್ಶನ್ ಅವರು ಹೊರಗಡೆ ಇರ್ತಾರೆ, ಮೊದಲೇ ಒಳಗಡೆ ಇರ್ತಾರೆ, ಏನಾಗ್ತದೆ ಅಂದರೆ ಜೈಲು ಒಳಗಡೆ ಇರ್ತಾರೆ ಅಥವಾ ನಮ್ಮ ಮಧ್ಯೆ ಬಂದಿರ್ತಾರೆ ಏನಂತ? ನೋಡಿ, ಈ IPL ಅಂತ ಬಂದಾಗ ಎಲ್ಲರೂ ಕೂಡ ಜ್ಯೋತಿಷಿಗಳು 16 ವರ್ಷದಿಂದ ಸುಳ್ಳಾಗಿದ್ದು ಕೇಳಿದ್ವಿ, ನೋಡಿದ್ವಿ, ಮಾಡಿದ್ವಿ. ಲಾಸ್ಟ್ ಟೈಮ್ IPL ಆದಾಗ ಕೂಡ ಅದೇ ಹೇಳಿದ್ದೆ, ಇಲ್ಲ ಈ ಸರಿ IPL ಗ್ಯಾರಂಟಿ RCB ಬರುತ್ತೆ ಅಂತ. ಕ್ರಿಕೆಟ್ ಪ್ರಾರಂಭ ಆದಾಗಲೇ ನಾವು ಸ್ಟೇಟಸ್ಸು, ಫೇಸ್ಬುಕ್ಕು ಎಲ್ಲ ಕಡೆ ಬಿಟ್ಟು ಸಾವಿರಾರು ಲೈಕ್ಸ್ ಎಲ್ಲ ಬಂತು, ಅದು ಬೇರೆ ವಿಚಾರ. ಆಮೇಲೆ ವಿನ್ ಆಯಿತು, ಅದು ಚೆನ್ನಾಗಾಯಿತು. ಸೊ ನಾನು ಈಗ ಇವ್ರಿಗೆ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಈ ಸಿನಿಮಾ ಯಾವಾಗ ರಿಲೀಸ್ ಮಾಡ್ತಾರೆ ಅಂದರೆ, ನಾನು ಅದಕ್ಕೆ ಟೈಮ್ ಕೊಟ್ಟಿರ್ತಕ್ಕಂಥದ್ದು. ನಾನು ಯಾವಾಗ ಟೈಮ್ ಕೊಟ್ಟೆ ಅಂದರೆ, ಅವರ ದಶಭಕ್ತಿಗಳನ್ನ ಆಧಾರವಾಗಿ ಇಟ್ಕೊಂಡು ಆ ಟೈಮ್ ನಂತರ ಇವ್ರು ಏನಾರು ರಿಲೀಸ್ ಮಾಡಿದರೆ ದರ್ಶನ್ ಅವ್ರ ಜೊತೆಗಿರ್ತಾರೆ. 1ನೇ ತಾರೀಕು 6ನೇ ತಿಂಗಳು 2026 ನಂತರ ಇವ್ರು ಸಿನಿಮಾ ರಿಲೀಸ್ ಮಾಡಿದರೆ ದರ್ಶನ್ ಅವ್ರು ನಮ್ಮ ಜೊತೆಗಿರ್ತಾರೆ. ಇಲ್ಲ ಅಂದರೆ ದರ್ಶನ್ ಅವ್ರು ಒಳಗಿಂದ ನಮ್ಮ ಜೊತೆಗಿರ್ತಾರೆ ಅಷ್ಟೇ. ಸಿನಿಮಾ ರಿಲೀಸ್ ಆದಾಗ ದರ್ಶನ್ ಅವರು ಹೊರಗಡೆ ಇರ್ತಾರೆ, ಮೊದಲೇ ಒಳಗಡೆ ಇರ್ತಾರೆ, ಏನಾಗ್ತದೆ ಅಂದರೆ ಜೈಲು ಒಳಗಡೆ ಇರ್ತಾರೆ ಅಥವಾ ನಮ್ಮ ಮಧ್ಯೆ ಬಂದಿರ್ತಾರೆ ಏನಂತ? ನೋಡಿ, ಈ IPL ಅಂತ ಬಂದಾಗ ಎಲ್ಲರೂ ಕೂಡ ಜ್ಯೋತಿಷಿಗಳು 16 ವರ್ಷದಿಂದ ಸುಳ್ಳಾಗಿದ್ದು ಕೇಳಿದ್ವಿ, ನೋಡಿದ್ವಿ, ಮಾಡಿದ್ವಿ. ಲಾಸ್ಟ್ ಟೈಮ್ IPL ಆದಾಗ ಕೂಡ ಅದೇ ಹೇಳಿದ್ದೆ, ಇಲ್ಲ ಈ ಸರಿ IPL ಗ್ಯಾರಂಟಿ RCB ಬರುತ್ತೆ ಅಂತ. ಕ್ರಿಕೆಟ್ ಪ್ರಾರಂಭ ಆದಾಗಲೇ ನಾವು ಸ್ಟೇಟಸ್ಸು, ಫೇಸ್ಬುಕ್ಕು ಎಲ್ಲ ಕಡೆ ಬಿಟ್ಟು ಸಾವಿರಾರು ಲೈಕ್ಸ್ ಎಲ್ಲ ಬಂತು, ಅದು ಬೇರೆ ವಿಚಾರ. ಆಮೇಲೆ ವಿನ್ ಆಯಿತು, ಅದು ಚೆನ್ನಾಗಾಯಿತು. ಸೊ ನಾನು ಈಗ ಇವ್ರಿಗೆ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಈ ಸಿನಿಮಾ ಯಾವಾಗ ರಿಲೀಸ್ ಮಾಡ್ತಾರೆ ಅಂದರೆ, ನಾನು ಅದಕ್ಕೆ ಟೈಮ್ ಕೊಟ್ಟಿರ್ತಕ್ಕಂಥದ್ದು. ನಾನು ಯಾವಾಗ ಟೈಮ್ ಕೊಟ್ಟೆ ಅಂದರೆ, ಅವರ ದಶಭಕ್ತಿಗಳನ್ನ ಆಧಾರವಾಗಿ ಇಟ್ಕೊಂಡು ಆ ಟೈಮ್ ನಂತರ ಇವ್ರು ಏನಾರು ರಿಲೀಸ್ ಮಾಡಿದರೆ ದರ್ಶನ್ ಅವ್ರ ಜೊತೆಗಿರ್ತಾರೆ. 1ನೇ ತಾರೀಕು 6ನೇ ತಿಂಗಳು 2026 ನಂತರ ಇವ್ರು ಸಿನಿಮಾ ರಿಲೀಸ್ ಮಾಡಿದರೆ ದರ್ಶನ್ ಅವ್ರು ನಮ್ಮ ಜೊತೆಗಿರ್ತಾರೆ. ಇಲ್ಲ ಅಂದರೆ ದರ್ಶನ್ ಅವ್ರು ಒಳಗಿಂದ ನಮ್ಮ ಜೊತೆಗಿರ್ತಾರೆ ಅಷ್ಟೇ. ಅವ್ರು ಯಾವಾಗಲೂ ನಮ್ಮ ಜೊತೆಗಿರ್ತಾರೆ. ಓಕೆ, ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.